ಹಾಯ್ ಹೆಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬೇಸಿಗೆಯಲ್ಲಿ ಉಪ್ಪಿನಕಾಯಿ ಅಂತೂ ಹಾಕೋದು ಮರೆಯೋದೇ ಇಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಉಪ್ಪಿನಕಾಯಿ ಫೇವ್ರೆಟ್ ಇದ್ದೇ ಇರ್ತಾರೆ. ಸೊ ಉಪ್ಪಿಟ್ಟು, ರಸಮ್ಮು, ಸಾಂಬಾರಿಗೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಕೊಟ್ಬಿಟ್ರೆ ನಿಮಗೆ ಸಲೀಸಾಗಿ ಊಟ ಹೋಗುತ್ತೆ. ಉಪ್ಪಿಟ್ಟಂತೂ ತಿಂದೇ ಇರೋರು ತಿಂತಾರೆ. ಸೊ ಹೀಗೆ ಕೆಡದೆ ಹೇಗೆ ಮಾಡೋದು ಉಪ್ಪಿನಕಾಯಿ ಅಂತ ತೋರಿಸ್ಕೊಡ್ತೀನಿ. ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ರುಚಿಯಾದ ಉಪ್ಪಿನಕಾಯಿ ಮಾಡುವ ವಿಧಾನ. ಉಪ್ಪಿನಕಾಯಿ ಮಾಡೋ ಮಾವಿನಕಾಯಿನೇ ಸಿಗುತ್ತೆ. ಅದೇ ಉಪ್ಪಿನಕಾಯಿಗೆ ನೀವು ಮಾವಿನಕಾಯಿ ತೊಗೋಬೇಕು. ಸೊ ಇಲ್ಲಿ 15 ಕಾಯಿಗಳು ತೊಗೊಂಡಿದ್ದೀನಿ ನಾನು. ಇದು ಬೆಳಗ್ಗೆ ತಂದು ನಾನು ಬಕೆಟಲ್ಲಿ ನೆನೆಸಿ ಇಟ್ಟಿದ್ದೆ. ಸೊ ಮಧ್ಯಾಹ್ನ ತೆಗೆದು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡು ನೀರೆಲ್ಲ ಹೋಗೋ ತನಕ ಚೆನ್ನಾಗಿ ಒರೆಸ್ಕೊಂಡು ಆಮೇಲೆ ಇವಾಗ ಹೆಚ್ಕೊಳ್ತಾ ಇದ್ದೀವಿ ಉಪ್ಪಿನಕಾಯಿಗೆ. ನೋಡಿ ಇವಾಗ ಇದನ್ನು ನೀಟಾಗಿ ಹೆಚ್ಕೊಡೋಣ. ಸೊ ನೀರಂತೂ ಸ್ವಲ್ಪನೂ ತಾಗಿರಬಾರ್ದು ಉಪ್ಪಿನಕಾಯಿ ಹಾಕುವಾಗ. ಇವಾಗ ನಿಮಗೆ ಸ್ವಲ್ಪ ದೊಡ್ಡ ಹೋಳೆ ಇರಬೇಕು ಉಪ್ಪಿನಕಾಯಿಗೆ, ತುಂಬ ಚಿಕ್ಕದಂದ್ರೂ ಸರಿ ಅನ್ಸೋದಿಲ್ಲ. ಸೊ ಇವಾಗ ಎಲ್ಲ ಹೆಚ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ತುಂಬ ಒಳ್ಳೆ ಮಾವಿನಕಾಯಿ ತೊಗೋಬೇಕು ನೀವು. ಉಪ್ಪಿನಕಾಯಿ ವರ್ಷ ಇಡೀ ಕೆಡದೇ ಇರಬೇಕು ಅಂತಂದರೆ ಮಾವಿನಕಾಯಿನೂ ಫಸ್ಟು ಚೆನ್ನಾಗಿರಬೇಕು. ಸೊ ಉಪ್ಪಿನಕಾಯಿಗೆ ಹಾಕೋ ಮಾವಿನಕಾಯಿನೇ ಕೇಳಿ ಕೊಡ್ತಾರೆ. ಸೊ ಇವಾಗ ಎಲ್ಲನೂ ಹೆಚ್ಕೊಂಡು ಹೀಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಮಾವಿನಕಾಯಿ ಎಲ್ಲ ಹೆಚ್ಚಿ ಆಗಿದೆ. ನೋಡಿದ್ರೆ ಮಾವಿನಕಾಯಿ ಉಪ್ಪು ಖಾರ ಹಾಕ್ಕೊಂಡು ಹಾಗೆ ತಿನ್ನಬೇಕು ಅನಿಸುತ್ತೆ ಅಲ್ವಾ ಫ್ರೆಂಡ್ಸ್. ಸೊ ಈ ಸೀಸನಲ್ಲಂತೂ ಅಷ್ಟೇ ಮಾವಿನಕಾಯಿ ಉಪ್ಪು ಮತ್ತು ಖಾರ ಹಾಕ್ಕೊಂಡು ತಿಂತಾನೆ ಇರ್ತಾರೆ. ಸೊ ಉಪ್ಪಿನಕಾಯಿನೂ ಕೂಡ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ. ಸೊ ನಾವು ಹೇಗೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಅರ್ಧ ಲೀಟ್ರ್ ಎಣ್ಣೆ, 50 ಗ್ರಾಮ್ ಸಾಸಿವೆ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ, ಖಾರದ ಪುಡಿ, ಹಾಗೆ ಒಂದು 25 ಗ್ರಾಮು ಮೆಂತ್ಯ ಕಾಳು ತೊಗೊಂಡಿದ್ದೀನಿ, ಹಾಗೆ ಒಂದು 150 ಗ್ರಾಮು ಜಜ್ಜಿರುವ ಬೆಳ್ಳುಳ್ಳಿ, ಅರಿಶಿಣ ಪೌಡರು ನೋಡಿ ಜಜ್ಕೊಂಡು ಇಟ್ಕೊಂಡಿದ್ದೀನಿ ನಾನು, ಹಾಗೆ ಅರ್ಧ kg ಬೆಲ್ಲ. ಸೊ ಬೆಲ್ಲ ಕೆಲವರು ಹಾಕಲ್ಲ. ಸೊ ಇದು ತುಂಬ ಹುಳಿ, ಬಾಯಲ್ಲಿ ಇಡೋಂಗಿಲ್ಲ ಅಷ್ಟು ಹುಳಿ ಮಾವಿನಕಾಯಿ ಇದು. ಸೊ ವರ್ಷ ನಾವು ಇದೇ ಮಾವಿನಕಾಯಿಯಿಂದ ಉಪ್ಪಿನಕಾಯಿ ಹಾಕ್ತೀವಿ. ಸೊ ಇವಾಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಉಪ್ಪು ಜಾಸ್ತಿನೇ ಹಾಕಿ ಪರವಾಗಿಲ್ಲ, ಏಕೆಂದರೆ ವರ್ಷ ಪೂರ್ತಿ ಇಡೋದಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವಾಗ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಒಂದೊಂದೇ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಅರಿಶಿಣ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರಿಶಿಣ ಪೌಡರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಕೊಡುತ್ತೆ. ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಅದು ಮಿಕ್ಸ್ ಮಾಡ್ತಾ ಬಾಯಲ್ಲೆಲ್ಲ ನೀರು ಬರುತ್ತೆ, ಅಷ್ಟು ಹುಳಿ ವಾಸನೆ, ಮಾವಿನಕಾಯಿದು ಘಮ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಬೆಳ್ಳುಳ್ಳಿಯನ್ನು ಜಜ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಏನಪ್ಪ ಇದು ಪ್ರತಿ ಸತಿನೂ ಒಂದೊಂದು ಐಟಮ್ ಹಾಕಿದಾಗ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಅಂತಲ್ಲ, ಇಲ್ಲ ಹೀಗೆ ಮಾಡಬೇಕು ಉಪ್ಪಿನಕಾಯಿ. ಸೊ ಹೀಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕೆಲವರು ಅಂತ ಇರ್ತಾರೆ ನಾವು ಹಾಕಿದರೆ ಇರಲ್ಲ ಅಂತ ಹೇಳಿ. ಸೊ ಹಾಗೇನಿಲ್ಲ, ಯಾರಾದರೂ ಹಾಕ್ಬೋದು, ಬಟ್ ಕ್ವಾಂಟಿಟಿ ಪ್ರಕಾರ ಕರೆಕ್ಟಾಗಿ ಹಾಕಿದರೆ ವರ್ಷ ಪೂರ್ತಿ ಕೆಡದೆ ಹಾಗೆ ಇರುತ್ತೆ. ಮೆಂತ್ಯ ಕಾಳು ಕೂಡ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಗಿದೆ. ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೆಲ್ಲ ತುಂಬ ಹುಳಿ, ನಮಗಂತೂ ಅಷ್ಟು ಹುಳಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಮೇಲೆ ಡಿಪೆಂಡ್ಸು. ಸೊ ಮಾವಿನಕಾಯಿ ಹೇಗಿರುತ್ತೋ ಹಾಗೆ. ಸೊ ನಿಮಗೆ ಹುಳಿ ಇಲ್ಲ ಅಂತ ಅಂದರೆ ಬೆಲ್ಲ ಸ್ಕಿಪ್ ಮಾಡಿ. ಇವಾಗ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ. ಖಾರದ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಖಾರದ ಪುಡಿ ಹಾಕಿದ್ದಾಗೆ ಉಪ್ಪಿನಕಾಯಿ ಕಲರು ಎದ್ದು ಬರೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈ ಕಲರು, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಸೊ ಮಕ್ಕಳಂತೂ ಹಾಕ್ತಾನೆ ಕೊಡಿ ತಿನ್ನಬೇಕು ಅಂತ ಹೇಳ್ತಾ ಇರ್ತಾರೆ. ಇವಾಗ ಮೇನಾಗಿ ಬಂದುಬಿಟ್ಟು ಸಾಸಿವೆ ಪುಡಿ. ಸೊ ಸಾಸಿವೆನ ನಾನು ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸಾಸಿವೆ ಪುಡಿ ಹಾಕಿದ ತಕ್ಷಣ ಉಪ್ಪಿನಕಾಯಿಗೆ ಟೇಸ್ಟ್ ಕೊಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹುರ್ಕೊಳ್ಳೋದೇನು ಬೇಕಿಲ್ಲ, ಎಲ್ಲ ಹಸಿನೇ ಹಾಕ್ತಾಯಿದ್ದೀನಿ. ಎಣ್ಣೆನೂ ಕೂಡ ಅಷ್ಟೇ, ನಾನು ಬಿಸಿ ಮಾಡಿಕೊಂಡು ತಣ್ಣಗೆ ಮಾಡಿ ಹಾಕಬೇಕು ಅಂತ ಏನಿಲ್ಲ. ಎಣ್ಣೆನೂ ಕೂಡ ಮಾಮೂಲಿ ಎಣ್ಣೆನೇ ಹಾಕೋದು. ಸೊ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಳೋದೇ ಬೇಡ. ನೋಡಿ ಇವಾಗ ಎಲ್ಲನೂ ನಾನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ತುಂಬ ಚೆನ್ನಾಗಿ ಘಮ ಬರುತ್ತೆ. ಸೊ ಮಾವಿನಕಾಯಿ ಹೆಚ್ಚುವಾಗಂತೂ ಅದು ಮಾವಿನಕಾಯ್ದು ಘಮ ಅಂದರೆ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಫೈನಲ್ ಆಗಿ ನಾವು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸೊ ಅರ್ಧ ಲೀಟ್ರ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಯಾಕೆ ಜಾಸ್ತಿ ಹಾಕ್ತಾ ಇದ್ದೀನಿ ಅಂದರೆ ಎಣ್ಣೆ ಇದ್ದಷ್ಟು ಇದು ಕೆಡೋದಿಲ್ಲ. ಸೊ ಎಣ್ಣೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳೋದು, ಏನೋ ಇದ್ರೂ ಒಂದು ಹೆಚ್ಚು ಕಡಿಮೆ ಆಗಿಬಿಟ್ರೆ ವರ್ಷ ಪೂರ್ತಿ ಇಡೋದು ಕೆಟ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಎಣ್ಣೆ ನಾನು ಜಾಸ್ತಿನೇ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇದು 2 ದಿನ ಹಾಗೆ ಇಡಬೇಕು. ಸೊ ಮುಟ್ಟಕ್ಕೆ ಹೋಗಬಾರ್ದು. ಸೊ 2 ದಿನ ಆದಮೇಲೆ ಬಾಕ್ಸಿಗೆ ಹಾಕ್ಕೊಂಡು ಒಂದು 15 ದಿನ ಹಾಗೆ ಇಟ್ಟು ಆಮೇಲೆ ನೀವು ಉಪ್ಪಿನಕಾಯಿ ರೆಡಿಯಾಗಿರುತ್ತೆ, ಉಪಯೋಗಿಸ್ಬೋದು. ಸೊ ರುಚಿಯಾದ ವರ್ಷ ಪೂರ್ತಿ ಇಡುವ ಉಪ್ಪಿನಕಾಯಿ ರೆಡಿಯಾಗಿದೆ. ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದ್ದಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.